ಮೂಡಾದಲ್ಲಿ 10,000 ನಿವೇಶನ ಹಗಲು ದರೋಡೆ ಆಗಿದೆ. ಸರ್ಕಾರ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಅಂತ ಮೈಸೂರಲ್ಲಿ ಬಿಜೆಪಿ ಮುಖಂಡ ಕೌಟಿಲ್ಯ ರಘು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪ್ರಕರಣದ ದಿಕ್ಕು ತಪ್ಪಿಸಲು ದರ್ಶನ್ ಕೇಸ್ ತಂದರು. ಈಗ ಕೆಲ ಅಧಿಕಾರಿಗಳು ರಾಜ್ಯ ವಿಚಾರ ತಂದಿದ್ದಾರೆ. ಅಧಿಕಾರಿಯಿಂದ ಮೂಡಾದಲ್ಲಿ ಇಷ್ಟು ಹಗರಣ ಆಗಿದೆ. ರಾಜ್ಯವು ಏನಾದರೂ ಸರ್ಕಾರಿ ಜಮೀನಲ್ಲಿ ನಿವೇಶನ ಮಾಡಿದ್ದಾರಾ? ಕಾನೂನಾತ್ಮಕವಾಗಿ ಇರೋದನ್ನು ಅಂಗೀಕಾರ ಮಾಡಿದ್ರೆ ಏನು ತಪ್ಪು? ನಿವೇಶನಗಳು ಕಾನೂನು ಬಾಹಿರವಾಗಿದ್ದರೆ ವಜಾ ಮಾಡಲಿ. ಈಗಲೂ ಸಿದ್ದರಾಮಯ್ಯನವರು ಈ ನಿವೇಶನಗಳನ್ನು ಹಿಂಪಡೆದು ಬಡ ನಿವೇಶನ ರಹಿತರಿಗೆ ನೀಡಲಿ ಅಂತ ಬಿಜೆಪಿ ಮುಖಂಡ ರಘು ಕೌಟಿಲ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾದಲ್ಲಿ 10,000 ನಿವೇಶನ ಹಗಲು ದರೋಡೆ ಆಗಿದೆ. ಸರ್ಕಾರ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಅಂತ ಮೈಸೂರಲ್ಲಿ ಬಿಜೆಪಿ ಮುಖಂಡ ಕೌಟಿಲ್ಯ ರಘು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪ್ರಕರಣದ ದಿಕ್ಕು ತಪ್ಪಿಸಲು ದರ್ಶನ್ ಕೇಸ್ ತಂದರು. ಈಗ ಕೆಲ ಅಧಿಕಾರಿಗಳು ರಾಜ್ಯ ವಿಚಾರ ತಂದಿದ್ದಾರೆ. ಅಧಿಕಾರಿಯಿಂದ ಮೂಡಾದಲ್ಲಿ ಇಷ್ಟು ಹಗರಣ ಆಗಿದೆ. ರಾಜ್ಯವು ಏನಾದರೂ ಸರ್ಕಾರಿ ಜಮೀನಲ್ಲಿ ನಿವೇಶನ ಮಾಡಿದ್ದಾರಾ? ಕಾನೂನಾತ್ಮಕವಾಗಿ ಇರೋದನ್ನು ಅಂಗೀಕಾರ ಮಾಡಿದ್ರೆ ಏನು ತಪ್ಪು? ನಿವೇಶನಗಳು ಕಾನೂನು ಬಾಹಿರವಾಗಿದ್ದರೆ ವಜಾ ಮಾಡಲಿ. ಈಗಲೂ ಸಿದ್ದರಾಮಯ್ಯನವರು ಈ ನಿವೇಶನಗಳನ್ನು ಹಿಂಪಡೆದು ಬಡ ನಿವೇಶನ ರಹಿತರಿಗೆ ನೀಡಲಿ ಅಂತ ಬಿಜೆಪಿ ಮುಖಂಡ ಕೌಟಿಲ್ಯ ರಘು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹತ್ತು ಸಾವಿರ ದರೋಡೆಯಾಗಿರುವ ನಿವೇಶನಗಳನ್ನು ವಿಷಯಾಂತರ ಮಾಡೋದಕ್ಕೆ ಬೇರೆ ಬೇರೆ ಯಾವ್ಯಾವುದೋ ತರ್ತಿದ್ದಾರೆ. ಈಗ ಇತ್ತೀಚೆಗೆ ಒಂದಷ್ಟು ದರ್ಶನ್ ಪ್ರಕರಣ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತು. ಈಗೊಬ್ಬ ಲಫಂಗ ಅಧಿಕಾರಿ ರಾಜೀವ್ ಅವರ ಸೊಸೈಟಿದು ಇದು ಖಾತೆನ ಅಕ್ರಮ ಆಗಿದೆ ಅಂತ ಹೇಳಿದ್ದಾರೆ. ಅದು ಅಕ್ರಮ ಆಗಿದ್ರೆ ಅದ್ರ ಬಗ್ಗೆ ಏನಾರಿದ್ರೆ ತನಿಖೆ ಆಗಲಿ. ಆದರೆ ರಾಜೀವ್ 800 ಸೈಟ್ ಏನು ಮೂಡೋದಲ್ಲ, ಮೂಡಾ ಸೈಟು ಇವತ್ತು 10,000 ದರೋಡೆ ಆಗಿದೆ. ಅದು ಮೊದಲು ಚರ್ಚೆ ಆಗಬೇಕು. ಅರ್ಥ ಆಯ್ತಲ್ಲ? ನಮ್ಮ ಆಕ್ಷೇಪಣೆ, ನಮ್ಮ ವಿರೋಧ, ನಮ್ಮ ಹೋರಾಟ, ನಮ್ಮ ಕಾಳಜಿ ಇರ್ತಕ್ಕಂಥದ್ದು ಮೂಡಾದಿಂದ ಅಕ್ರಮವಾಗಿ ಅಲ್ಲ, ನಿಯಮಬಾಹಿರವಾಗಿ ಅಲ್ಲ, ನೇರವಾಗಿ ದರೋಡೆ ಮಾಡಿ ನಿವೇಶನಗಳನ್ನು ಹಂಚಲಾಗಿದೆ. ಫಸ್ಟು ಆ ನಿವೇಶನಗಳು ಪ್ರಾಧಿಕಾರಕ್ಕೆ ಬರೋ ವಿಚಾರದಲ್ಲಿ ನಾವು ದನಿ ಎತ್ತೋಣ. ನಮ್ಮ ಎಲ್ಲ ದೃಷ್ಟಿ ಕೂಡ ಅದ್ರ ಕೂಡ ಇರಬೇಕು. ಯಾವುದೋ ಒಂದು ನಿಯಮಬಾಹಿರುವ ಕಾನೂನು ಯಾವುದೋ ಖಾತೆ ಮಾಡೋದ್ರಿಂದ ಮೂಡಾಗೆ ನಷ್ಟವೂ ಇಲ್ಲ, ಕಷ್ಟವೂ ಇಲ್ಲ. ಅದು ವಿಷಯವನ್ನು ದಿಕ್ಕು ತಪ್ಪಿಸುವಂಥ ಒಂದು ವ್ಯವಸ್ಥಿತವಾದ ಪಿತೂರಿ. ಯಾವ ಆಯೋಗಗಳ ವರದಿಯಿಂದನೂ 3 ಕಾಸಿಂದ ಇವತ್ತು ಏನೂ ಆಗಿಲ್ಲ. ಅದ್ರ ಮೇಲೆ ಯಾವ ಕ್ರಮವೂ ಆಗಿಲ್ಲ. ಕೆಂಪಣ್ಣ ಆಯೋಗ ಏನಾಯಿತು? ತುಕ್ಕಿಡಿತ ಕುಳಿತಿದೆ. ಕಾಂತರಾಜು ವರದಿ ಏನಾಗಿದೆ? ಇವೆಲ್ಲ ಕೆಲವರಿಗೆ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಇಂಥ ಗಂಭೀರ ವಿಚಾರಗಳನ್ನು ಬುಡ ಸಮೇತ ನೆಲ ಸಮೇತ ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತವಾದ ಷಡ್ಯಂತರದ ಒಂದು ಭಾಗ ಇಂಥ ವಿಚಾರಣಾ ಆಯೋಗಗಳು. ನಮ್ಮ ಒತ್ತಾಯ ಈ ಸರ್ಕಾರಕ್ಕೆ ಬದ್ಧತೆ ಇದ್ದರೆ, ಮುಖ್ಯಮಂತ್ರಿಗಳಿಗೆ ಇವತ್ತಿಗೂ ಬದ್ಧತೆ ಇದ್ದರೆ ಇನ್ನೂ ಅವಕಾಶ ಇದೆ. ಒಂದು ಕಡೆ ಕಾನೂನು ಹೋರಾಟ ಇರಲಿ, ಅವರ ಆತ್ಮಸಾಕ್ಷಿ ನೋಡ್ಕೊಳ್ಳಿ. ಮೂಡಾದಲ್ಲಿ ನಿಯಮ ಮೀರಿ ಪ್ರಾಧಿಕಾರದ ಸಭೆಗಳಿಗಿಡದೆ, ಸರ್ಕಾರದ ಗಮನಕ್ಕೆ ತರದೆ, ಸ್ಪಷ್ಟವಾಗಿ ನಿಯಮ ಮೀರಿ ಇವತ್ತು 10,000 ನಿವೇಶನಗಳನ್ನು ಆದಿ ಬೀದಿಲಿ ಹೋಗೋ ಮಾಫಿಯಾಗಳಿಗೆ ಇವತ್ತು ಕೊಟ್ಟಿದ್ದಾರಲ್ಲ, ಆ ನಿವೇಶನಗಳನ್ನು ರದ್ದು ಮಾಡಿ ವಾಪಸ್ ಪ್ರಾಧಿಕಾರದ ಒಂದು ನಿವೇಶನದ ಭೂ ಬ್ಯಾಂಕ್ಗೆ ತರುವಂಥ ಒಂದು ನೋಟಿಫಿಕೇಶನನ್ನು ಮಾಡಲಿ. ಅದರ ಮೂಲಕ ಮೈಸೂರು ನಗರಕ್ಕೆ 1,00,000 ಜನಕ್ಕೆ ಮನೆ ಕೊಡ್ಬೋದು. ಅದರತ್ತ ನಾವೆಲ್ಲ ಕೇಂದ್ರೀಕರಿಸೋಣ. ಸಿದ್ದರಾಮಯ್ಯನವ್ರ ಬದ್ಧತೆ ಇದ್ದರೆ ಈಗಲೂ ಹೇಳ್ತಾ ಇದ್ದೀವಿ, ಅವರ ನಿವೇಶನ ಅವ್ರಿಗಾಗಿರ್ತಕ್ಕಂಥದ್ದು ಕೂಡ ನಿಯಮಬಾಹಿರ, ಅದನ್ನು ಬೇಷರತ್ತಾಗಿ ಸರೆಂಡರ್ ಮಾಡಿ ನಮ್ಮ ಪ್ರಾಧಿಕಾರದ ನಮ್ಮ ಜನರ ನಿವೇಶನವನ್ನು ಉಳಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.